ರೈತರ ಜಮೀನನ್ನ ಪಡೆದುಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ರಾಜ್ಯ ಸರ್ಕಾರಕ್ಕೆ ರೈತರು ಧಿಕ್ಕಾರ ಕೂಗ್ತಾ ಇದ್ದಾರೆ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ, ಈ ರೈತರು ಇವ್ರಿಗೆ ಓಟ್ ಹಾಕಲ್ವಾ? ಸರ್, ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಅದನ್ನ ಇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈಗ 3 ಎಕರೆ ಅಲ್ಲ, ಅವರೇ ಬೇಕು ನಮ್ಮ ಆಳಾಗಿರ್ಲಿ. ನಾನು 3 ಎಕರೆ ಜಮೀನು ಬಿಟ್ಕೊಡಲ್ಲ. 1 ಎಕರೆ 2 ಕೋಟಿ, ಅವ್ನ 10 ಕೋಟಿ ಕೊಟ್ಟು ನಮ್ಗೆ ಬೇಡ ಕಣ್ರಿ. ಕೊರೋನಾ ಬಂದಾಗ ಎಲ್ಲ ಹುಡಿಕೊಂಡು ಹಳ್ಳಿಗೆ ಬಂದು ಸ್ವಾಮಿ, ನಿಮ್ ಬೆಂಗಳೂರಲ್ಲಿ ಜೀವನ ಮಾಡ್ಲಿಲ್ಲ ಅವರು. ಡಿ.ಕೆ. ಶಿವಕುಮಾರ್ ದೊಡ್ಡ ಪ್ರಾಬ್ಲಮ್. ಇಲ್ಲಿ ರೈತರೇ ಇಲ್ಲ ಅಂತ ಅವರು ಯಾವ ನೈತಿಕತೆಯಲ್ಲಿ ಹೇಳ್ತಾರೆ? ಈಗ ಅಧಿಕಾರದಲ್ಲಿ ಕುಮಾರಸ್ವಾಮಿ ಇದ್ದು ಈ ಕೆಲಸ ಮಾಡಿದ್ರೆ ಅವ್ರಿಗೂ ಹೇಳ್ತಿದ್ವಿ. ನಾವೇನ್ ಕುಮಾರಸ್ವಾಮಿ ಪಕ್ಷದವರಲ್ಲ ಸರ್, ರಾಜಕೀಯ ಮಾಡ್ತಿಲ್ಲ ನಾವು, ರೈತರಷ್ಟೇ. ನಮ್ ಜಾಗ ತಗೋಬೇಕಾದ್ರೆ ನಮ್ ಹೆಣ ದಾಟ್ಕೋಬೇಕು. ಅವನು ಬೆಳಗಿನ ಜಾವ 4 ಗಂಟೆಗೆ ಬಂದು ನೋಡ್ಲಿ ಬಿಡ್ರಿ, ನಾವು ರೈತರಲ್ಲ ಅಂತ ಆಗ ಗೊತ್ತಾಗುತ್ತೆ.